ಹಾಯ್ ಫ್ರೆಂಡ್ಸ್, ಟೈಮ್ ಬಂದು 5 ಗಂಟೆ ರೀ. ಇವಾಗ ಎದ್ದು ನೋಡ್ರಿ, ಫುಲ್ ನಿದ್ದೆ ಬರ್ಲತ್ತದ ರೀ. ಫಸ್ಟ್ ಶಿಫ್ಟ್ ರೀ ಇವತ್ತು. ಹಾಗಾಗ್ಬಿಟ್ಟು 6 ಗಂಟೆಗೆ ಹೋಗಬೇಕು. 5 ಗಂಟೆಗೆ ಎದ್ದು ನೋಡ್ರಿ. ಎದ್ದು ಇವಾಗ ಎಲ್ಲ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ರೀ. ಫ್ರೆಂಡ್ಸ, ಟೈಮ್ ಬಂದು 5:30 ಆಗೈತೆ ರೀ. ನನ್ನ ಫ್ರೆಂಡು 4:15ಗೆ ಫೋನ್ ಮಾಡ್ಯಾಳ. ಆದರೂ ನಂಗೆ ಎಚ್ಚರ ಆಯಿತು. ಮತ್ತು ಒಂದು ಸ್ವಲ್ಪ ಮಮ್ಮಿ 4:15ಗೆ ಫೋನ್ ಮಾಡಲ್ಲ, 4:45 ಹಂಗೆ ಹೇಳಮ್ಮಂತ ಮಲ್ಕೊಂಡೇನಿ ರೀ. ಎಚ್ಚರನೇ ಆಗಿಲ್ಲ. 5 ಗಂಟೆಗೆ ಎದ್ದೀನಿ ರೀ. 25 ನಿಮಿಷದಾಗ ನಾ ರೆಡಿಯಾಗಿ ಮನೆ ಬಿಡಬೇಕು. ಈಗ ಚಹಾ ಕುಡಿತೀನಿ ನೋಡ್ರಿ. ರೆಡಿಯಾಗೀನಿ. ಚಹಾ ಕುಡಿಯಂಬರ್ರಿ ಫ್ರೆಂಡ್ಸ. ಚಹಾ ಅಂತ ಕುಡಿದ್ರಿ. ಇದ್ರಾಗ ಯಾಕೆ ಕುಡ್ದಂದ್ರೆ ಜಲ್ದಿ ಆರ್ತದ, ತಣ್ಣಗಾಗ್ತದ ಅಂತ ಕುಡ್ದ ಗ್ಲಾಸ್ನಾಗತ್ರ ಆರಂಗಿಲ್ಲ. ಹಂಗಾಗಿಬಿಟ್ಟು ಜಲ್ದಿ ಕುಡಿಬೇಕಂತ ಇದ್ರೆ ಹಾಕೊಂಡು ಕುಡ್ದೀನಿ ರೀ. ಈಗ ಹೋಗ್ಬೇಕು ನೋಡ್ರಿ. ಕತ್ತಲ್ರಿ ಫುಲ್ಲು. ನಾಯಿಗಳು ಬೊಗಳ್ತಾವ. ಮನ್ಸರು ಕಾಟೋದಕ್ಕಿನ ನಾಯಿ ಬೊಗಳ್ತಾವ್ರಿ ಜಾಸ್ತಿ. ಅದೇ ಒಂದು ಭಯ. ಫಸ್ಟ್ ಶಿಫ್ಟ್ ಹೋಗೋದೇನು ಪ್ಲ್ಯಾನ್ ಇರಲಿಲ್ಲ. ಹಂಗೆ ಹೋಗಮ್ಮಿ ಅಂತ ಹೊಲತ್ತೀನಿ ರೀ. ನಮಗೆ ಫಸ್ಟ್ ಶಿಫ್ಟ್ ಅದು ಏನು ಇರೋಂಗಿಲ್ಲ, ಜನರಲ್ ಅಷ್ಟೇ. 8:30 ಹೋಗ್ಬಿಟ್ಟು 5 ಗಂಟೆ ಮನೆ 5 ಗಂಟೆಗೆ ಕಂಪ್ನಿ ಬಿಡೋದು. 8 ಅವರ್ ಡ್ಯೂಟಿ ರೀ ಫ್ರೆಂಡ್ಸ. ನೋಡಿ, ಫುಲ್ಲು ಕತ್ತಲು. ಎಷ್ಟು ಕತ್ತಲದು ನೋಡ್ಬೋದ್ರಿ ನೀವೇ. ಕಿಟಕಿಲಿಂದ ತೋರ್ಸ್ಲತ್ತೀನಿ ರೀ, ಎಷ್ಟು ಕತ್ತಲದು ನೋಡ್ಬೋದು. ಈಗ ಹೋಗ್ತೀನಿ ರೀ. ಬಾಯ್ ಫ್ರೆಂಡ್ಸ, ಮತ್ತೆ ಸಿಗ್ತೀನಿ ರೀ. ಟೈಮ್ ಇದ್ದಾಗ ಮಾಡ್ತೀನಿ ರೀ. ಬಾಯ್ ರೀ ಫ್ರೆಂಡ್ಸ. ಬಂದಮೇಲೆ ವಿಡಿಯೋ ಮಾಡೋಕೆ ಕಾಲಿಲ್ಲ ರೀ. ಫಸ್ಟ್ ಶಿಫ್ಟ್ ಹೋಗಿತ್ತಲ್ರಿ. ಬಂದುಬಿಟ್ಟು ಒಂದು ಸ್ವಲ್ಪ ಮಲ್ಕೊಂಡ್ರಿ. 3 ಗಂಟೆಗೆ ಬಂದೀನಿ ರೀ. 2:15ಗೆ ಬರ್ತಿದ್ದ. ಅಲ್ಲಿಂದ 2 ಗಂಟೆಗೆ ಡ್ಯೂಟಿ ಮುಗಿದ್ರು. 2:15ಗೆ ಬರ್ತೀನಿ ರೀ. ಆದ್ರೆ ತರಕಾರಿ ಅವೆಲ್ಲ ತೊಗೊಂಬಂದ. ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಯಿತು. ಬಂದುಬಿಟ್ಟು ಮಲ್ಕೊಂಡು ಯಾವಾಗ ಎದ್ದೀನಿ ಅಂತಂದ್ರೆ 6ಕ್ಕೆ ಎದ್ದೀನಿ ನೋಡ್ರಿ. 6 ತನಕ ಮಲ್ಕೊಂಡೆ ನೋಡ್ರಿ ಫ್ರೆಂಡ್ಸ. ಫುಲ್ಲು ನಿದ್ದೆ ಬಂದಂಗೆ ಅಲತಿತ್ತು. ಮತ್ತು ಅದಕ್ಕೆ ಫಸ್ಟ್ ಶಿಫ್ಟ್ ಹೋದ್ರಿ. ಒಂದು ಸ್ವಲ್ಪ ರೆಸ್ಟ್ ಮಾಡ್ಬೋದು ಅಂತ. ಆಯ್ತಾರ ಬಂದ್ರೆ ಹೇಳೋದು ಲೇಟು. ಅದರಲ್ಲಿ ಕೆಲಸನೇ 2 ಗಂಟೆ 3 ಗಂಟೆ ತನಕ ಆಗ್ತದ. ಆಯ್ತಾರ ಯಾಕಡೆ ಹೋಯ್ತು ಅಂತಲೂ ಗೊತ್ತಾಗಂಗಿಲ್ಲ. ಹಾಗಾಗ್ಬಿಟ್ಟು ಫಸ್ಟ್ ಶಿಫ್ಟ್ ಹೋದ್ರೆ ಆಯ್ತಂತ ಇವತ್ತು ಫಸ್ಟ್ ಶಿಫ್ಟ್ ಹೋಗಿದ್ರಿ. ಬೆಳಗ್ಗೆ 6 ಗಂಟೆಗೆ ಕಂಪ್ನಿಲಿ ಇರಬೇಕು. ಮತ್ತು 2 ಗಂಟೆಗೆ ಬಿಡ್ತದ್ರೆ 2:15 ತನಕ ಇಲ್ಲಿ ಇರ್ತಿದ್ದ. ಲೇಟ್ ಆಯಿತು ಬರೋಕೆ. ಬಂದಮೇಲೆ ಲಾಗ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಿದ್ದೆ ಬರೋಕದೈತ್ರಿ ಭಾಳ. ಬಂದು ತರಕಾರಿನೂ ತೆಗ್ದಿಲ್ಲ, ಹಾಗೆ ಇಟ್ಟೀನಿ. ಬಂದು ಮಲ್ಕೊಂಡ. 6ಕ್ಕೆ ಎದ್ದ ಒಂದು ಸ್ವಲ್ಪ ಕುಂತು ಫೋನ್ ನೋಡಿ ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ ರೀ. ಇವತ್ತೇನು ಮಾಡಲ್ಲ ರೀ. ಪಲಾವ್ ಮಾಡ್ತೀನಿ. ರೊಟ್ಟಿ ಏನೂ ಮಾಡೋಂಗಿಲ್ಲ. ಪಲಾವ್ ಮಾಡ್ತೀನಿ. ಮತ್ತು ನಾಳೆಗೆ ಏನಾರ ಮಾಡ್ತೀನಿ ರೀ. ನಾಳೆ ಭಾನುವಾರ. ಫುಲ್ ಖುಷಿ ನೋಡಿರಿ ಫ್ರೆಂಡ್ಸ. ಮೊನ್ನೆ ವಿಡಿಯೋ ಹಾಕಿದಕ್ಕೆ ಭಾಳ ರೆಸ್ಪಾನ್ಸ್ ಬಂದವ್ರಿ. ಭಾಳ ಖುಷಿ ಆಯಿತು ನಂಗೆ. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ರೀ. ಎಲ್ಲ ವಿಡಿಯೋ ಓಡ್ಬೇಕಂದ್ರೆ ತಮ್ಮನೇಲಿ ಟೈಟಲು ಚಲೋ ಹಾಕಬೇಕು. ವಿಡಿಯೋನೂ ಚಲೋ ಮಾಡಬೇಕು, ಅವಾಗೆ ಓಡವು. ಮೊನ್ನೆ ವಿಡಿಯೋಕ್ಕೆ ಭಾಳ ರೆಸ್ಪಾನ್ಸು ಬಂತು. 19.K ಬಂತು. ಭಾಳ ಖುಷಿ ಆಗ್ತದೆ ರೀ ನಂಗೆ. ಅದೇ ಥರ ಡೈಲಿ ಬರಬೇಕಂತ 1 ಪಾಯಿಂಟ್ ಬಂದರೂ ಸಾಕು ರೀ. 1K ಬಂದರೂ ಸಾಕು ನನಗೆ. ಅಷ್ಟು ಖುಷಿ ಆಗ್ಲತ್ತದ ನೋಡ್ರಿ ಫ್ರೆಂಡ್ಸ. ಇದೇನು ಥರ ನಿಮ್ಮ ಸಪೋರ್ಟ್ ಇರಲಿ. ಖುಷಿ ನಂಗೆ ತಡ್ಕೊಳಕ್ಕಾಗಲ್ದು, ಅಷ್ಟು ಖುಷಿಯಾಗಿದೆ ನೋಡ್ರಿ. ಮತ್ತು ಅದರಿಂದ ಸಬ್ಸ್ಕ್ರೈಬರು ಹೆಚ್ಚಿಗಾಗ್ಯಾರ ನೋಡ್ರಿ. ನೋಡ್ಬೋದು ರೀ. ಏನು ತಿಂದರೂ ದಮ್ ಅಲ್ಲತ್ತಲ್ರಿ. ಪೂರ್ತಿ ನರ ಅಮ್ಮವು ಹೆಂಗಾಗ್ಯಾವ ನೋಡ್ರಿ. ಯಾಕೆ ಹಿಂಗಲ್ಲತ್ತವೇನೋ ಗೊತ್ತಿಲ್ಲ ರೀ. ಚಿಂತೆ ಅಂದ್ರೆ ಏನಿಲ್ಲ, ಎಲ್ಲ ಬಿಟ್ಟು ಆರಾಮಿದ್ದೀನಿ. ಆದರೂ ಇಲ್ಲಿ ನೋಡ್ರಿ ಇಷ್ಟು ಕಾಣತ್ತವ. ಇವೆಲ್ಲ ಕವರ್ ಆಗ್ಬೇಕಂತಂದ್ರೆ ಏನು ಮಾಡಬೇಕು, ಅದಕ್ಕೆ ಸೊಲ್ಯೂಷನ್ ಹೇಳ್ರಿ ಫ್ರೆಂಡ್ಸ. ನಂಗಂತರೂ ಹುಡುಕಿದ್ರೂ ಏನು ಉಪಯೋಗ ಇಲ್ಲ ಅಂತ ಅನ್ನಿಸ್ತದ್ರಿ. ಹೀಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಭಾಳ ಖುಷಿ ಆಗ್ತದೆ ನನಗೆ. ಮೊನ್ನೆ ವಿಡಿಯೋ ಹಾಕಿದ್ದಕ್ಕೆ ನಮ್ಮ ರಿಲೇಷನ್ ಕಡೆಯಿಂದ ಒಂದು ಫೋನ್ ಬಂದದ್ರಿ ನಂಗೆ ರಿಸೀವ್ ಮಾಡ್ಲಿಕ್ಕೆ ಮನಸ್ಸಾಗಿಲ್ಲ ರೀ. ಯಾಕಪ್ಪ ಅಂತಂದ್ರೆ ಇಷ್ಟು ದಿನ ಸತ್ತೋಗಿವಿ ಅವ್ರ ಪಾಲಿಗೆ. ಇವಾಗ ನಾವು ಜೀವಂತವಾದ್ವೇನೋ. ಇಷ್ಟು ದಿವಸ ನಮ್ಮ ಅಪ್ಪ ಅಮ್ಮ ಹೋದ್ಮೇಲೆ ನಾವು ಇದ್ದೀವಿ ಸತ್ತೀವಿ ಅಂತಲೂ ನಮಗೆ ಕೇಳಿಲ್ಲ. ಈಗ ನಾವೆಲ್ಲ ಚಲೋ ಇದ್ದೀವಿ, ನಾವು ಯಾರಿಗೂ ಕೈ ಚಾಚಲ್ದಂಗೆ ದುಡ್ಡು ತಿಲ್ಲತ್ತೀವಿ ಅಂತಂದ್ರೆ ನಾವು ಒಂದು 4 ಜನರ ಕಣ್ಣಿಗೆ ನಾವು ಚಲೋ ಬದುಕು ತೋರ್ಲತ್ತೀವಿ ಅಂತಂದ್ರೆ ಅವಾಗ ಎಲ್ಲರೂ ಬರ್ತಾರೆ. ಸತ್ತ ಸಂಬಂಧಗಳು ಎದ್ದು ಕೊಡ್ತಾವೆ ನೋಡ್ರಿ. ಹಾಗಾಗಿ ನಂಗೆ ಮನಸ್ಸಾಗಿಲ್ಲ ರೀ ಇದು ಫೋನ್ ರಿಸೀವ್ ಮಾಡೋಕೆ.
ಅದು ಅವರು 2 ಗಂಟೆ ಒಳಗೆ ಮಾಡ್ಯಾರ. ನಾ ಮನ್ಸಿದ್ರೆ ಬಂದು ಮಾಡ್ತಿದ್ದ. ನಂಗೆ ಇಷ್ಟ ಆಗಿಲ್ಲ ರೀ, ಹಾಗಾಗಿ ರಿಸೀವ್ ಮಾಡಿಲ್ಲ. ಮತ್ತು ಫೋನು ರಿಟರ್ನ್ ಹಚ್ಚಿಲ್ಲ ರೀ. ಭಾಳ ಕಷ್ಟ ಆಗ್ತದೆ ರೀ. ಯಾಕಂತಂದ್ರೆ ನಾವು ಒಂದು ಟೈಮಲ್ಲಿ ನಮ್ಮ ತಂದೆ ಹೋದಾಗ ನಾವು ಇದ್ದೀವಿ, ಹಂಗೆ ಏನು ಕೇಳಿಲ್ಲ. ನಮ್ಮ ತಾಯಿ ಹೋದ್ಮೇಲೆ ಅಷ್ಟೇ ಮಾತಾಡ್ತಿರು. ಆದ್ರೆ ನಮ್ಮ ತಂದೆ ಇದ್ರಲ್ಲ, ಹಾಗಾಗಿ ಒಂದು ಸ್ವಲ್ಪ ಮಾತಾಡ್ತಿರು. ನಮ್ಮ ತಂದೆ ತೀರ್ಕೊಂಡ್ಮೇಲೆ ಪೂರ್ತಿ ನಮ್ಗೆ ನಾವೇನು ಸಂಬಂಧನೇ ಇಲ್ಲ ಅನ್ನೋ ಥರ ಬಿಟ್ಟು ಕುಂತರ್ರಿ. ನಾವು ನಮ್ಮ ತಂದೆ ತಾಯಿ ಹಿಂದೆನೇ ನಾವು ಹೋಗಿದ್ದೀವಿ ಅಂತ ಅಂದ್ಕೊಂಡ್ರು, ಏನೋ ಗೊತ್ತಿಲ್ಲ. ಈಗ ಫೋನ್ ಮಾಡಿ ಮಾತಾಡ್ತೀನಿ ಅಂತಂದ್ರೆ ನಮಗೆ ಮನಸ್ಸಾಗಂಗಿಲ್ಲ ನೋಡ್ರಿ. ಹಂಗಾಗ್ಬಿಟ್ಟು ಫೋನು ಹಚ್ಚಕ್ಕೆ ಹೋಗಿಲ್ಲ ರೀ ನಾನು. ಅವ್ರವ್ರ ಪಾಡಿಗೆ ಅವ್ರು ಇರಲಿ. ಯಾಕಂತ ಅವರಿಂದ ಒಂದು ಪಾಠ ಕಲ್ತೀವಿ, ಹೆಂಗಿರಬೇಕು ಹೆಂಗಿಲ್ಲ ಅಂತ. ಅವ್ರು ನೋಡಿಕೊಂಡು ಚಲೋ ಇರಲ್ರಿ. ನಮ್ಗೆ ನೋಡಿಲ್ಲ ಅಂದ್ರೆ ಪರವಾಗಿಲ್ಲ, ನಮ್ಗಂತ ನೋಡೋಕೆ ನಮ್ಮ ತಂದೆ ತಾಯಿ ಅವರೆಲ್ಲ ಇದ್ದರೂ ನಮ್ಮ ಇಲ್ಲಿ ಅಂತರಾತ್ಮದಾಗ ಇರ್ತಾರೆ. ಮತ್ತು ನಮ್ಮ ಜೊತೆ ಆ ಭಗವಂತನ ಸಾಕ್ರಿ, ನಮ್ಗೆ ಇಷ್ಟೇ, ಯಾರ ಸಪೋರ್ಟು ಬೇಡ ನಮ್ಗೆ. ಬಾಯ್ ಫ್ರೆಂಡ್ಸ, ಮತ್ತು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ರೀ. ಮತ್ತೆ ಸಿಗ್ತೀನಿ ರೀ ನಾಳೆ ಲಾಗೊಳಗೆ. ಪಲಾವ್ ಮಾಡ್ತೀನಿ ರೀ. ಪಲಾವ್ ಮಾಡಿ ಸ್ವಲ್ಪ ಬಾಂಡೆ ಅವ್ರಿ, ಅವಿಷ್ಟು ತಿಕ್ಕಿ ಪಲಾವ್ ಮಾಡಿ ನಮ್ಮ ಮನೆಯವ್ರು ಬಂದಮೇಲೆ ಊಟ ಮಾಡೋದು, ಒಂದು ಸ್ವಲ್ಪ ಫೋನ್ ನೋಡೋದು, ಮಲ್ಕೊಳ್ಳೋದು ರೀ. ಇಷ್ಟೇ ನೋಡಿರಿ. ಅದೆಲ್ಲ ಇವತ್ತು ತೋರಿಸೋದೇನು ಅವಶ್ಯಕತೆ ಇಲ್ಲ ಅನ್ಕೋತೀನಿ ರೀ. ಯಾಕಂತಂದ್ರೆ 2-3 ಸರ್ತಿ ವಿಡಿಯೋದಲ್ಲಿ ತೋರಿಸೀನಿ ರೀ. ಮತ್ತು ನನಗೇನು ಫ್ರೆಂಡ್ಸ್ ಅಂತಂದ್ರೆ ಡೈಲಿ ಬೆಳಗ್ಗೆ ಮತ್ತು ಸಂಜೆ ಅಷ್ಟೇ ವಿಡಿಯೋ ಮಾಡೋಕ್ಕಾಲತ್ತದ ರೀ. ಡೇನಲ್ಲೆಲ್ಲ ಮಾಡೋಕ್ಕಾಲತ್ತಿಲ್ಲ. ಯಾಕಂದ್ರೆ ಡೇನಲ್ಲಿ ಕೆಲ್ಸಕ್ಕೆ ಹೋಗ್ತೀನಿ. ಬೆಳಗ್ಗೆ ಮತ್ತು ಸಂಜೆ ಅಷ್ಟೇ ನಾನು ಮನೆಯಾಗ ಇರ್ತೀನಿ ರೀ. ಹಾಗಾಗಿ ಬೆಳಗ್ಗೆ ಸಂಜೆ ರೂಟೀನ್ ಅಷ್ಟೇ ತೋರಿಸ್ಕೊತೀನಿ ರೀ. ಮತ್ತು ಅದು ಏನಾರ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ಬಂದು ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ. ಬಾಯ್ ರೀ. ಮತ್ತು ಸಿಗ್ತೀನಿ ರೀ ಮುಂದಿನ ಲಾಗೊಳಗೆ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ನಗ್ತಾಯಿರಿ, ನಗಿಸ್ತಾಯಿರಿ.